ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಹಾವೇರಿ ಜಿಲ್ಲೆ ಶಿಗ್ಗಾಂವ್ ತಾಲೂಕಿನ ಬಂಕಾಪುರ ಪಟ್ಟಣದಲ್ಲಿನ ಸುಂಕದಕೆರೆಯ ವಾರ್ಡ್ ನಂಬರ್ 14ರಲ್ಲಿ ತೆಗ್ಗುಗುಂಡಿಯಿಂದ ಹದಗೆಟ್ಟಿರುವ ರಸ್ತೆಯಿಂದ ಬೇಸತ್ತ ಸ್ಥಳೀಯರು ನಾವು ಇಲ್ಲಿ ಮನೆ ಟ್ಯಾಕ್ಸ್ ಕಟ್ತೀವಿ ಮತ್ತು ನಮ್ಮ ವಠಾರದಲ್ಲಿ ವಯಸ್ಸಾದ ವೃದ್ಧರು ಇರ್ತಾರೆ, ಅವರಿಗೆ ನಡೆದಾಡಲು ಬಹಳ ತೊಂದರೆ ಉಂಟಾಗಿದ್ದು ರಸ್ತೆ ಮತ್ತು ಗಟಾರ್ ಸರಿಪಡಿಸಬೇಕು ಅಂತ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಮತ್ತು ಈ ಹಿಂದೆ ಶಾಸಕರು ಬಂದು ಸ್ಥಳ ಪರಿಶೀಲನೆ ಮಾಡಿದ್ದು ನೋಡಿಯೂ ನೋಡಿದಂತೆ ಕಂಡರೂ ಕಾಣದಂತೆ ಇರುವ ನಮ್ಮ ಅಧಿಕಾರಿಗಳು ನಮ್ಮ ಪರಿಸ್ಥಿತಿಯನ್ನ ಯಾರಿಗೂ ಹೇಳಬೇಕು ಅಂತ ಆಕ್ರೋಶ ವ್ಯಕ್ತಪಡಿಸಿರುವ ಜನ ಮತ್ತು ನಮಗೆ ಸರಿಯಾಗಿ ನೀರಿನ ಸೌಲಭ್ಯವಿಲ್ಲ ಮತ್ತು ದನ ಕರುಗಳಿಗೆ ಹಾಗೂ ಚಿಕ್ಕ ಮಕ್ಕಳು ನಡೆದಾಡಲು ತುಂಬಾ ತೊಂದರೆ ಉಂಟಾಗಿತ್ತು. ಮಳೆಗಾಲದಲ್ಲಿ ನಮ್ಮ ಪರಿಸ್ಥಿತಿಯು ಹೇಳುತ್ತಿರದಾಗಿದೆ ಅಂತ ದುಃಖವನ್ನ ವ್ಯಕ್ತಪಡಿಸಿದ್ರು. ಹಾವೇರಿ ಜಿಲ್ಲೆ ಶಿಗ್ಗಾಂವ್ ತಾಲೂಕಿನ ಬಂಕಾಪುರಕ್ಕೆ ಬಂದಿದ್ದೇವೆ. ಇಲ್ಲಿ ವಾರ್ಡ್ ನಂಬರ್ ಎಷ್ಟು ಇದು? 14. ಇಲ್ಲಿ ಓಣಿಯ ಪರಿಸ್ಥಿತಿ ನೋಡ್ಬೇಡ್ರಿ ಸರ್, ಇಲ್ಲಿ ರೋಡ್ ಇಲ್ಲ ಏನಿಲ್ಲ, ನಮ್ಗೆ ಬಹಳ ಕಷ್ಟ ಆಗ್ಬಿಟ್ಟಿದಿಲ್ಲ. ನೀರ್ ಹೊರಕ್ ಆಗೋದಿಲ್ಲ, ಏನಿಲ್ಲ. ರೋಡ್ಲಿಂದ ನೀರ್ ಹೊರಬೇಕಂದ್ರೆ ನಮ್ಗೆ ಬಹಳ ತೊಂದ್ರೆ ಆಗ್ತಾ ಇದೆ. ನೀರ್ ಇಲ್ದಂಗ ಇರ್ತಾವ್ರಿ ದನಕರಕ್ಕ ಮನುಷ್ಯರಿಗೆ ನೀರ್ ಇಲ್ದಂಗ ಹೆಂಗ ಇರ್ತಾವ ನೋಡ್ರಿ ಸರ್. ನಾವ್ ಅಡ್ಡಾಡಿ ನೋಡಿ 2 ತಿಂಗಳ ದಿನ ಆತ್ರಿ. ಹುದಲ್ ನೋಡಿ ಇದನ್ನ ನೋಡಿ ನಾವ್ ಒಳಗ್ ಕುಂತ ಬಿಟ್ಟವ್ರಿ. ನೋಡಿದ ರೋಡ್ ಹೊರಗ ಬಂದಿಲ್ರಿ ನಾವು. ಏನಮ್ಮ ನಿನ್ನ ಹೆಸರು? ನೀಲೋ ಗಿಡ್ಡಣ್ಣವ್ರಿ. ಎಲ್ಲಮ್ಮ ಗಿಡ್ಡಣ್ಣವ್ರು. ಹ್ಞೂನ್ರಿ. ಇದು ವಾರ್ಡ್ ಮೆಂಬರ್ ಬರಂಗಿಲ್ಲ ಇಲ್ಲಿ? ಹೌದ್ರಿ, ಬರ್ತಾರ್ರಿ. ನೋಡ್ತಾರ ಹೋಗ್ತಾರ್ರಿ. ನಿಂತು ಮಾಡಾರಿಲ್ರಿ. ದಯದ ಮಂದಿ ಗೊತ್ತೈತೆ ಮಾಡಿದ್ರಿ ಹೋದ್ರು. ಎಷ್ಟ್ ಮಂದಿ ಬೀಳ್ತಾರ, ಎಷ್ಟ್ ಮಂದಿ ಇಲ್ರಿ. ಮೊನ್ನೆ ಮುದಕ್ ಬಿತ್ರಿ, 2 ಸರಿ ಬಿತ್ರಿ ಮುದಕ. ನೋಡಿ ಬಿದ್ ಸಾಯಂಗೈತ್ರಿ. ಇದ್ರಾಗ ಹೆಂಗ್ ಓಡಾಡ್ಬೇಕು, ದನ ಕರ ಮನುಷ್ಯರು ದೊಡ್ಡವ್ರ ಬಿದ್ ಹೇಳ್ತಾರ ನೋಡ್ರಿ. ಕಾಲ್ಯಾದಾಗ ಬೀಳೋದು, ಮ್ಯಾಕ್ ಕುಂದ್ರೋದು, ರೊಜ್ಜಾಗ ಉಳ್ಳಾಡೋದು, ಕಾಲ್ ತೊಳಿಬೇಕ್ರಿ. ಮತ್ ಮನಿಗ್ ಹೋಗಿ ಪಾಪ ಅವ್ರು ನೀರ್ ಸತ ಇರಂಗಿಲ್ರಿ. ಏನ್ ಒಂದ್ ಹನಿ ನೀರಿಲ್ರಿ ಮನ್ಯಾಗ. ಹೆಂಗ್ ಮಾಡ್ಬೇಕು ಜೀವನ ಮಾಡಿದ್ರ ನಾವ್ ತೀರಾ ತಾವು ಪುರಸಭೆ ಮುಖ್ಯ ಅಧಿಕಾರಿಗಳಿಗೆ ತಿಳಿಸಿದ್ರ? ತಿಳಿಸಿದ್ವಿ ಸರ. ಒಂದ್ 2-3 ಸರಿ ಹೋಗಿ ಬಂದು ಅಲ್ಲೇ ಅಡ್ಡಾಡಿ ಸಾಕಾಯ್ತು ನಮ್ಗ. ಅವ್ರೇನ್ ಸ್ಪಂದನೆ ಮಾಡಲ್ರು. ಮತ್ತು ಶಾಸಕರಿಗೆ ಹೇಳೇವಿ ಮಾಡಿಸ್ತೀವಿ ಅಂದಾರ, ಇನ್ನೂರಿಗೆ ಅವರು ಬಂದಿಲ್ಲ. ಇನ್ನು ಶಾಸಕರು ಏನ್ ಹೇಳಿದ್ದಾರೆ? ಮಾಡಿಸ್ತೇವೆ ಅಂತ ಹೇಳ್ಯಾರ್ರಿ. ಯಾವಾಗ ಮಾಡಿಸ್ತಾರ ಏನ್ ಸರ? ಇಲ್ಲಿ ಬಾಳ ತೊಂದ್ರೆ ಐತಿ ಎಲ್ಲರಿಗೆ, ಅಡ್ಡಾಡಕ್ ಜನರಿಗೆ. ದನಕರ ಹೋಗಂಗಿಲ್ಲ, ಮನುಷ್ಯರು ಹೋಗಂಗಿಲ್ಲ, ಒಂದ್ ಕೂಡ ನೀರ್ ತರೋದಾಗಲ್ರಿ. ಬಾಳ ಕಷ್ಟ ಐತಿ ಇಲ್ಲಿ. ಇದೊಟ್ಟು ಮಾಡಿಕೊಟ್ರ ಚಲೋ ಆಗತ್ತಾರೆ ರೋಡಿಂದ. ಶಾಸಕರಿಗೆ ಹೇಳಿವ್ರಿ, ಅವರು ಬಂದಿಲ್ಲ. 2 ತಿಂಗಳ ಮ್ಯಾಗ ಆಗಿ ಹೋತ್ರಿ ಬಂದ. ಅವರು ಇನ್ನು ಮತ್ತೇನು ಬಂದಿಲ್ಲ ಈ ಕಡೆ. ಪುರಸಭೆ ಮುಖ್ಯ ಅಧಿಕಾರಿಗಳಿಗೆ ಗಮನಕ್ಕೆ ತಂದಿದ್ದೀರಾ? 2 ವರ್ಷದಿಂದ ಅಡ್ಡಾಡ್ತಾ ಇದ್ರು ನಾವು ಪುರಸಭೆಗೆ. ಅವ್ರು ಏನ್ ತಲೆ ಕೆಡಿಸ್ಕೊಳ್ರಿ ಇದ್ರ ಬಗ್ಗೆ. 2 ವರ್ಷ ಆಯ್ತು ನಾವು ಅಡ್ಡಾಡಕತ್ತ ಅಲ್ಲಿ. ತಾವು ಮನಿ ಟ್ಯಾಕ್ಸ್ ಗಳನ್ನ ಕಟ್ತೀರಾ? ಕಟ್ತೇವೆ ಸರ್. ಎಲ್ಲರೀಗ ಬೇಕಾಯ್ತು ಉತ್ತಾರ ಮಾಡ್ಸ್ಯಾರಿ. ಎಲ್ಲಾರು ಟ್ಯಾಕ್ಸ್ ಕಟ್ಟ್ಯಾರಿ. ಎಲ್ಲಾರು ಕಟ್ಟಿದ್ರು ಅವ್ರೇನ್ ಬರ್ತಾ ಇಲ್ರಿ ಇಲ್ಲಿ ಯಾರು ಬರಾಕ ತಯಾರಿಲ್ರಿ. ನಾಮಿನೇಟ್ ಮೆಂಬರ್ಗೆ ಹೇಳೇವ್ರಿ, ಅವ್ರ ಒಟ್ಟು ಇನ್ನೂ ಒಟ್ಟು ನಮ್ಗೆ ಸ್ಪಂದನೆ ಮಾಡಾಕತ್ಯಾರ್ರಿ. ನಮ್ಮ ಮೆಂಬರ್ ಅಂಕರು ಇಲ್ಲಿ ಹೆಜ್ಜೆನೆ ಇಟ್ಟಿಲ್ರಿ. ಬಂದೇ ಇಲ್ಲ, ಯಾರು ಬಂದಿಲ್ಲ. ಇಲ್ಲಿ ಯಾರು ಅಡ್ಡಾಡಂಗನೇ ಇಲ್ಲ. ಇಲ್ಲಿ ಪುರಸಭೆದಾರ ಅಂಕರು ಹೆಜ್ಜೆನೆ ಇಟ್ಟಿಲ್ಲ. ಇಲ್ಲೆಲ್ಲ ಬೇಕಾದ್ರ ಎಲ್ಲಾರು ಇದು ತುಂಬ್ಯಾರಿ, ಟ್ಯಾಕ್ಸ್ ತುಂಬ್ಯಾರ. ಹಿಂಗಾಗಿ ನಮ್ಗೆ ಭಯಂಕರ ತೊಂದರೆ ಆಗೈತ್ರಿ. ನೀರಿನ ಅಂಕರು ಭಯಂಕರ ತೊಂದರೆ. ಯಾರು ಅಡ್ಡಾಡಂಗನೇ ಇಲ್ಲ, ಏನಿಲ್ಲ. ಆ ಪರಿಸ್ಥಿತಿ ಐತ್ರಿ ಇಲ್ಲಿ. ಅದಕ್ಕೆ ಇನ್ ಮುಂದೆ ಏನ್ ಮಾಡ್ಬೇಕು ಅಂತ ನಮ್ಗ ಗೊತ್ತಾಗವಲ್ದು. MLA ರಿಗೆ ಹೇಳೇವಿ, MLA ಮಾಡಿಸ್ತೇವೆ ಅಂತಾನು ಹೇಳ್ಯಾರ. ಅದಕ್ಕ ಹೊಳ್ಳಿ ಯಾರು ನೋಡಿಲ್ಲ, ಅದಕ್ಕ ಮಿಷನ್ ಇಳಿಸಿಲ್ಲ. ಹಿಂಗ್ ಮಾಡಿದ್ರೆ ಹೆಂಗ್ರಿಪ್ಪ? ಬಡವ್ರ ಪರಿಸ್ಥಿತಿ ಹೆಂಗೈತಿ? ಯಾರು ನೋಡ್ತಾರ ನಮ್ಮನ್ನ? ನೀರ್ ತರಕ ಕಷ್ಟ ಆಗೈತಿ. ನಾವು ಕುಡಿಯೋ ನೀರಿಲ್ಲ, ದನಕರ ಇಲ್ಲ, ಮನುಷ್ಯರು ಓಡಾಡ ಕಷ್ಟ ಆಗೈತಿ. ಬಿದ್ದು ಹೇಳಕತ್ತ ಮೊಣಕಾಲ್ ಮಟ್ಟ ಹೋಗಲಾಗ ನಾವು. ನಮ್ಮನ್ನ ಯಾರು ನೋಡ್ತಾರ್ರಿ? ನಾಳೆ ಎಲೆಕ್ಷನ್ ಬಂದ್ರೆ ಹೋಟ್ ಹಾಕ್ರಂತ ಓಡಿ ಬರ್ತಾರ. ಇಂಥದಕ್ಕೆ ಯಾರು ಬಂದು ನಮ್ಮ ದರ್ಕಾರ ಮಾಡವಲ್ರಲ್ಲ. 2-3 ತಿಂಗಳ ಕೆಸರಲ್ಲಿ ಅಡ್ಡಾಡ್ಬೇಕು ನಾವು. ನಮ್ಗೆ ಯಾರು ಸ್ಪಂದನೆ ಮಾಡ್ತಾ ಇಲ್ಲ. ಮೆಂಬರ್ ಬರ್ತಾ ಇಲ್ಲ, ವಾರ್ಡ್ ಮೆಂಬರು, ಪುರಸಭೆ ಅಧಿಕಾರಿಗಳು ಬರ್ತಾ ಇಲ್ಲ. ಹೇಳಿದ್ರೆ ನಿಮಗೂ ಈ ತರ ಪರಿಸ್ಥಿತಿ ಬಂದ್ರೆ ನೀವು ಸುಮ್ನೆ ಇರ್ತೀರಾ? ಇಲ್ಲಿ ಕೆಸರಲ್ಲಿ ಸಣ್ಣ ಹುಡುಗರು, ವಯಸ್ಸಾದ ವ್ಯಕ್ತಿಗಳು ಇದಾರೆ, 70-80 ವಯಸ್ಸಾದವರು. ಬರೀ ಒಂದು ಕಾಲುವೆ ಮೇಲೆ ಅಡ್ಡಾಡೋ ಪರಿಸ್ಥಿತಿ ಆಗಿದೆ. ನಮ್ಗೆ ಯಾರು ಸ್ಪಂದನೆ ಮಾಡ್ತಾ ಇಲ್ಲ. ನಾವು ಹಾವೇರಿ ಜಿಲ್ಲೆ ಒಳಗೆ ಬಂಕಾಪುರ ಪಟ್ಟಣದಲ್ಲಿ ಇದ್ದು ಪುರಸಭೆಯಲ್ಲಿ ಇದ್ದು ಪುರಸಭೆ ಅಧಿಕಾರಿಗಳು ಸ್ಪಂದನೆ ಮಾಡ್ತಾ ಇಲ್ಲ. 2 ವರ್ಷ ಆಯ್ತು ಅವ್ರಿಗೆಲ್ಲ ಮನವಿ ಮಾಡಿದ್ವಿ, ಇನ್ನೂರಿ ಯಾರು ಬರ್ತಾ ಇಲ್ಲ. ಈ ಪರಿಸ್ಥಿತಿ ನೋಡಿ ಸುಮ್ಮನೆ ಇದಾರ. ನಮಗ್ ಬಂದ ಪರಿಸ್ಥಿತಿ ನಿಮ್ಗೇನಾದ್ರೂ ಬಂದ್ರೆ ನೀವು ಸುಮ್ನೆ ಇರ್ತೀರಾ? ಈ ತರ ಅಡ್ಡಾಡ್ತೀರಾ? ಮೊಣಕಾಲ್ ಮಟ್ಟ ಕೆಸರಿದೆ. ನಮ್ಗೆ ಯಾರು ಸ್ಪಂದನೆ ಮಾಡ್ತಾ ಇಲ್ಲ. ವಾರ್ಡ್ ಮೆಂಬರ್ ಅಂಕರು ಇಣಿಕ್ ನೋಡ್ತಾ ಇಲ್ಲ.
ಇನ್ನು ಸ್ಥಳೀಯರು ಆದ ಶ್ರೀಮತಿ ನೀಲಮ್ಮ ಗಿಡ್ಡಣ್ಣವರ್, ಶ್ರೀಮತಿ ಬಕ್ಕೀರಮ್ಮ ಹುರುಳಿ, ಶ್ರೀ ಶಾಂತಪ್ಪ ಚಿಲ್ಲೂರ, ಶ್ರೀ ವಿರೂಪಾಕ್ಷಪ್ಪ ಹುರುಳಿ, ಶ್ರೀ ನಿಂಗಪ್ಪ ಗಡದಲ್ಲಿ, ಶ್ರೀ ಸುರೇಶ್ ಹುರುಳಿ, ಶ್ರೀ ಶಂಕರಪ್ಪ ಕೋಟಬಾಗಿ, ಶ್ರೀ ಬಸವರಾಜ್ ಅಲ್ಲಾಪುರ್, ಶ್ರೀ ಪರಮೇಶ್ ಹುರುಳಿ ಇವರೆಲ್ಲರೂ ಕೂಡ ಸೇರಿ ಇನ್ನೂ ಹಲವಾರು ಜನ ಉಪಸ್ಥಿತರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.